ನೋಡ್ರಿ ಈಗ ಚಟ್ಪಟ ಚಿಡಾಕತ್ತೈತ್ರಿ. ಈಗ ಈ ಥರ ಅರ್ಬಿ ಮುಚ್ಚಿ ಈ ಥರ ಮಾಡ್ಬೇಕು ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಆಳ ನೋಡ್ರಿ. ಈಗ ಇವನ್ನ ತೆಗಿತೀನಿ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ನಾಗರ ಪಂಚಮಿ ಹಬ್ಬದ ವಿಶೇಷ ಹಳ್ಳನ್ನು ಹುರಿತಾ ಇದ್ದೇನೆ ನೋಡ್ರಿ. ಇವತ್ತು ಹಳ್ಳಿನ ಜೋಳನಿಂದ ಹಳ್ಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ಈ ಹಳ್ಳನ್ನು ಹುರಿಯೋದು, ಇದು ಹಳ್ಳಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ಇವು ಹಳ್ಳಿನ ಜೋಳ ನೋಡ್ರಿ. ಈ ಥರ ಇರ್ತಾವೆ ನೋಡ್ರಿ. ನಾವು ರೊಟ್ಟಿ ಮಾಡೋ ಜೋಳಕ್ಕಿಂತ ಇವೊಂದು ಸ್ವಲ್ಪ ಸಣ್ಣ ಇರ್ತಾವ್ರಿ ಇವು. ಈ ಹಳ್ಳಿನ ಜೋಳಿನಿಂದ ಹಳ್ಳನ್ನು ಮಾಡೋದು ತೋರಿಸ್ತೀನಿ ನೋಡ್ರಿ ನಾನೀಗ. ಇವನ್ನ ಮೊದಲು ಏನದ್ರಿ, ಇವನ್ನ ಸ್ವಚ್ಛ ಮಾಡಿಕೊಂಡು ಹಸನ್ ಮಾಡಿ ತೊಗೊಂಡು ಬಂದಿ ನೋಡ್ರಿ. ಇವು ಹುರಿಬೇಕಾದ್ರೆ ಇದಕ್ಕೂ ಒಂದು ಪದ್ಧತಿ ಅದ ರೀ ನಮ್ಮ ಸೈಡ್ ರೀ. ನಮ್ಮ ಕಡೆ ಬಿಜಾಪುರ ಸೈಡ್ ಅಂದ್ರೆ ಒಟ್ಟು ನಾವು ನೋಡ್ರಿ ಇವನ್ನ ಮಡಿಯಿಂದ ಹುರಿತೇವೆ ರೀ. ಮೊದಲೆಲ್ಲ ಶ್ರಾವಣದ ಮನೆ ಸ್ವಚ್ಛ ಮಾಡ್ಕೋಬೇಕ್ರಿ. ಮನೆ ಸ್ವಚ್ಛ ಮಾಡ್ಕೊಂಡ್ಮೇಲೆ ಮಡಿಯಿಂದ ಹುರಿದು ಇವನ್ನ ತೆಗೆದಿಟ್ಟು ಬಿಡೋದ್ರಿ. ಇವಕ್ಕೆ ಹಬ್ಬದ ದಿನನೇ ತೆಗೆದು ನಾಗಪ್ಪಗೆ ನೈವೇದ್ಯ ಹಿಡ್ಯಾಕೆ ಅವಾಗೇ ಇದು ಮಾಡ್ಬೇಕು ನೋಡ್ರಿ. ತೆಗೆದು ಪೂಜೆ ನವದ್ಯಕ್ಕೆ ತೊಗೊಳೋದ್ರಿ. ಅಲ್ಲಿ ತನಕ ಇವಕ್ಕೆ ಈಗ ನಾವೇನು ಹುರಿದು ತೆಗೆದು ಇಡ್ತೀವಲ್ಲ ರೀ, ಅಲ್ಲಿ ತನಕ ಒಟ್ಟು ಮುಟ್ಟುವಂಗಿಲ್ಲ ರೀ. ಅವನ್ನ ಮಡಿಯಿಂದ ತೆಗೆದು ಹುರಿದು ಕಟ್ಟಿ ಇಟ್ಬಿಡೋದು ನೋಡ್ರಿ. ನಾವು ಕೈ ಹಸಲಾರ್ಜಾಗಿ ಕಟ್ಟಿ ಇಟ್ಬಿಡೋದ್ರಿ. ಹಬ್ಬದ ದಿನವೇ ತೊಗೊಂಡು ನೈವೇದ್ಯ ಮಾಡ್ಕೊಳ್ಳೋದು ನೋಡ್ರಿ ಇದನ್ನು. ಯಾಕಂದ್ರೆ ಇದು ನಾಗಪ್ಪ ಹಾಲು ಇರೋದ್ರಿಂದ ಅಗ್ದಿ ಮಡಿಯಿಂದ ಹುರಿಬೇಕ್ರಿ. ಇದನ್ನೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಸ್ವಚ್ಛ ಮಾಡಿಕೊಂಡೇ ಮಡಿಯಿಂದ ಹುರಿಯೋದು ನೋಡ್ರಿ ಇದನ್ನು. ಈಗ ಇದನ್ನು ಹೆಂಗೆ ಹುರಿದಂತ ತೋರಿಸ್ತೀನಿ ನೋಡ್ರಿ. ಮೊದಲಿಗೆ ಇದನ್ನು ನೀರಿಗೆ ಇಡ್ತೀನಿ ನೋಡ್ರಿ. ನೋಡ್ರಿ, ಇದಂತೂ ಬೊಗಣಿ ತೊಗೊಂಡ್ರಿ. ಇದಕ್ಕೆ ಮಡಿ ನೀರನ್ನು ಹಾಕ್ತಾಯಿದ್ದೇನೆ ನೋಡ್ರಿ. ಇದು ನೀರು ಹೆಸರು ಬರ್ಬೇಕ್ರಿ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಹಾಕ್ತಿರ್ತೇವೆ ನೋಡ್ರಿ. ನೀರು ಹೆಸರು ಬರಲ್ರಿ ಇದು. ಕೆಲವೊಬ್ಬರು ಅಮಾಸೆ ಆದೊಳಗೂ ಹುರಿತಾರೆ ರೀ. ಆದ್ರೆ ನಮ್ಮ ಕಡೆ ನಾವು ಪದ್ಧತಿ ಪ್ರಕಾರ ನಾವು ಅಮಾಸೆ ಒಳಗೆ ಹುರ್ಕೋಬೇಕ್ರಿ. ಅದು ಅಮಾಸೆ ಒಳಗೆ ಬರೋ ಬುಧವಾರ ರವಿವಾರ ಅಷ್ಟೇ ಹುರ್ಕೊಳ್ಳೋದ್ರಿ. ಮತ್ತು ಸೋಮವಾರ ಮಂಗಳವಾರ ಹುರಿಯಂಗಿಲ್ಲ ರೀ. ಇವತ್ತು ರವಿವಾರದ ಅಮಾಸೆ ಬುಧವಾರ ಅದಲ್ರಿ, ಹಾಗಾಗಿ ನಾವು ಇವತ್ತು ರವಿವಾರ ಅಂತೇಳಿ ಇವತ್ತು ಹುರಿಯಾಕತ್ತೀನಿ ನೋಡ್ರಿ. ಈ ಹಳ್ಳಿನ ಜೋಳ ನೋಡ್ರಿ, ನಮ್ಮ ಕಡೆ ಸಂತ್ಯಾಗ ಸಿಗ್ತಾವ್ರಿ, ಕಿರಾಣಿ ಅಂಗಡಿಯಾಗ ಸಿಗ್ತಾವ್ರಿ. ನಮ್ಮ ಕಡೆ ಎಲ್ಲ ಕಡೆ ಸಿಗ್ತಾವೆ ನೋಡ್ರಿ ಇವು. ಇನ್ನೂ ಎಲ್ಲ ಈ ಸೈಡ್ ಎಲ್ಲರೂ ಹುರಿತಾರೆ ರೀ. ಕೆಲವೊಬ್ಬರು ಅಮಾಸೆ ದಿನ ಹುರಿತಾರೆ ರೀ, ಕೆಲವೊಬ್ಬರು ಹಬ್ಬದ ದಿನ ಹುರಿತಾರೆ ರೀ. ನಾವು ಮಾತ್ರ ಅಮಾಸೆಕ್ಕಿಂತ ಮುಂಚೆನೇ ಹುರಿತೇವೆ ರೀ. ಹೀಗಾಗಿ ಈಗ ತೋರ್ಸಾಕತ್ತೀನಿ ರೀ ನಿಮಗೆ. ಇವು ಹಳ್ಳಿನ ಜೋಳ ನೋಡ್ರಿ, ನಮ್ಮಲ್ಲಿ ಸಂತ್ಯಾಗೆಲ್ಲ ಸಿಗ್ತಾವೆ ನೋಡ್ರಿ. ನೋಡ್ರಿ, ಈಗ ಇದು ಹೆಸರು ಬರ್ತದೆ ನೀರು. ಈಗ ಇದಕ್ಕೆ ಇವು ಹಾಕ್ತೇನೆ ನೋಡ್ರಿ ಜೋಳನ. ಈ ಥರ ಜೋಳ ಹಾಕಿ ಒಂದು ಸ್ವಲ್ಪ ತಿರುಗಾಡ್ಬೇಕ್ರಿ. ಒಂದು ನಿಮಿಷ ಹೀಗೆ ಸ್ವಲ್ಪ ತಿರುಗಾಡಿ ಒಂದು ಸ್ವಲ್ಪ ಕುದಿಬೇಕ್ರಿ ಅದು. ಈಗ ನೋಡ್ರಿ, ಇದು ಕುದಿಯಾಕತ್ತದಲ್ರಿ. ಈಗ ಒಂದು ನಿಮಿಷ ಆ ಪ್ಲೇಟ್ ಮುಚ್ಚಿಡ್ತೇನೆ ನೋಡ್ರಿ. ಇದನ್ನು ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ. ಈಗ ಒಂದು ಸ್ವಲ್ಪ ಅಷ್ಟೇ ಉಮ್ಗೈಬೇಕ್ರಿ ಅವನ್ಕ, ಒಂದೇ ನಿಮಿಷ ರೀ. ಈಗ ನೋಡ್ರಿ, ಇದು ಒಂದೆರಡು ನಿಮಿಷ ಉಮ್ಗೈದದು. ಈಗೇನದ ಇವು ನೀರನ್ನು ತೆಗಿತೀನಿ ನೋಡ್ರಿ. ಇವು ನೀರನ್ನು ಬಸದು ತೆಗಿಯೋದು ನೋಡ್ರಿ.
ಈ ಥರ ನೀರು ಬಸ್ದು ತೆಗೆದ್ರಿ. ಈಗ ಇದನ್ನು ಮತ್ತೆ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಡ್ರಿ. ಪೂರ್ತಿ ನೀರು ತಗೊಂಬಂದು ತೋರಿಸ್ತೀನಿ ನೋಡಿರಿ. ಈ ಥರ ಬಸದಿ ನೋಡಿರಿ ಅವನ್ನೆಲ್ಲ ಒಂದು ಪ್ಲೇಟ್ ಮುಚ್ಚಿ ಈ ಥರ ಬಸಿದ್ರೆ ಎಲ್ಲ ಬಸ್ದೀನಿ ರೀ. ಈಗ ನೀರೆಲ್ಲ ಬಸ್ ಇದೇ ಥರ ಇನ್ನೂ ಪ್ಲೇಟ್ ಹಾಗೆ ಮುಚ್ಚಿ ಇಟ್ಬಿಡೋದು ನೋಡಿರಿ. ಒಂದು ಸ್ವಲ್ಪ ಒಣಗಿ ಆಗೈತೆ ಅವು. ಹೀಗೆ ಒಂದು 5 ನಿಮಿಷ ಬಿಡೋದು ನೋಡಿರಿ. ಈಗ ನೋಡಿರಿ ಇದು ಒಂದು 2 ನಿಮಿಷ ಆಗ್ಯದ್ರಿ. ಐತದ್ರಿ. ಈಗ ಇವನ್ನ ಒಣಾಕ್ಬೇಕು ನೋಡಿರಿ. ಒಂದು ಕಾಟನ್ ಬಟ್ಟೆ ಮೇಲೆ ಒಣಾಕ್ತೇವೆ ನೋಡಿರಿ. ಈ ಥರ ಕಾಟನ್ ಬಟ್ಟೆನ ಹಾಸ್ಕೊಂಡ್ರಿ. ಈಗ ಇದ್ರ ಮೇಲೆ ಇವು ಹಾಕಿ ಒಣಾಕ್ತೇವೆ ನೋಡಿರಿ. ಈ ಥರ ಹಾಕಿ ಎಲ್ಲ ಕಡೆ ಹರಡ್ಕೊಳ್ಳೋದು ನೋಡಿರಿ. ಈ ಥರ ಎಲ್ಲ ಕಡೆ ಹರಡ್ಬೇಕು ನೋಡಿರಿ. ಇವು ಹಿಂಗೆ ಇವು ಏನಿಲ್ಲ ಅಂದ್ರೆ ಒಂದು 5-6 ತಾಸು ತೊಟ್ಟು ಚೆಂದಾಗಿ ಒಣಗಬೇಕು ನೋಡಿರಿ. ಫುಲ್ ಒಣಗಿದ ಮ್ಯಾಗ ಹುರಿಯೋದ್ರಿ. ಇದೇ ಥರ ಎಲ್ಲ ಕಡೆ ಚೆಂದಾಗಿ ಹರಡುತ್ತೆ ನೋಡಿರಿ. ಈ ಥರ ಚೆಂದಾಗಿ ಎಲ್ಲ ಕಡೆ ಹರಡಿ ನೋಡಿರಿ. ಈಗ ಇವನ್ನ ಚೆಂದ ಒಣಗಲಿ 5-6 ತಾಸು ಆಗಲ್ಲ ಅವಾಗ ಹುರಿಯೋದ್ರಿ. ಇವು ಅನ್ಕ ಒಣಗಲ್ರಿ ನೋಡಿರಿ. ಈಗ ಇವು ಒಣಗ್ಯಾವ ತೆಗಿತೀನಿ ನೋಡಿರಿ. ಎಲ್ಲ ಮಸ್ತ್ ಚೆಂದ ಒಣಗ್ಯಾವ್ರಿ. ಈಗ ತೆಗಿತೀನಿ ನೋಡಿರಿ. ಈಗ ಎಲ್ಲನೂ ಈ ಬುಟ್ಟಿಯಾಗ ತೆಗ್ದೀನಿ ನೋಡಿರಿ. ಈಗ ಹುರಿತಾರೆ. ಈಗ ನೋಡಿರಿ ಹಳ್ಳು ಹುರಿಯಾಕ ನಾನು ಈ ಬುಟ್ಟಿನ ಇಟ್ಕೊಂಡೇನಿ ರೀ. ಗ್ಯಾಸ್ ಜೋರು ಇಡ್ಬೇಕು ರೀ. ಈಗ ಇದಕ್ಕೆ ಇವು ಒಂದು ಮುಟ್ಟಿಗೆನೇ ಹಾಕ್ತೇನೆ ನೋಡಿ. ಭಾಳ ಹಾಕಬಾರ್ದ್ರಿ. ಒಂದೊಂದು ಮುಟ್ಟಿಗೆನೇ ಹಾಕಿ ಹುರಿಬೇಕು ರೀ. ನಾನು ಸ್ವಲ್ಪ ಹಾಕ್ತಾರೆ ಇಷ್ಟು ಹಾಕಿ ಚೆನ್ನಾಗಿ ತಿರುಗಾಡ್ಬೇಕು ನೋಡಿರಿ. ಇದೇ ಥರ ಸ್ವಲ್ಪ ಚಟ್ಪಟ್ ಅನ್ನೋ ತನಕ ತಿರುಗಾಡೋದ್ರಿ. ಆಮೇಲೆ ಚಟ್ಪಟ್ ಅನ್ನೋಕತ್ತನ ಒಂದು ಅರ್ವಿ ಹಾಕಿರೋದು ನೋಡಿ. ಇವಾಗ ಚಟ್ಪಟ್ ತಗೊಂಡು ಬರ್ತಾರೆ ನೋಡಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಹಳ್ಳ ನೋಡಿ. ಈಗ ಇವನ್ನ ತೆಗಿತೀನಿ ನೋಡ್ರಿ. ಈಗ ಎಲ್ಲ ಹಳ್ಳನ ಹುರ್ಕೊಂಬಂದಿ ನೋಡ್ರಿ. ಎಷ್ಟು ಚಂದ ಬಂದವ್ರಿ. ಈ ಹಳ್ಳಿನಿಂದ ಇವು ಏನದ ಒಣದು ತೆಗಿಯೋದ್ರಿ. ಒಂದು ಸ್ವಲ್ಪ ಇದರಿಂದ ಹಳ್ಳಿಟ್ಟು ಮಾಡ್ತೀನಿ ನೋಡ್ರಿ. ಈಗ ಹಳ್ಳಿಟ್ಟು ಅಂದ್ರೆ ಇದನ್ನೇ ಸ್ವಲ್ಪ ಹಿಂದಿನ ಸ್ವಲ್ಪ ಜೋಳ ಉಳ್ದಿರ್ತಾವಲ್ರಿ ಇದನ್ನು ಕೂಡಿಸಿ ಮಿಕ್ಸರ್ಗೆ ಹಾಕೋದು ನೋಡ್ರಿ. ಅದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೇನೆ ನೋಡ್ರಿ. ನೋಡ್ರಿ ಇವನ್ನ ಸ್ವಲ್ಪ ಈಗ ಮಿಕ್ಸರ್ಗೆ ಹಾಕಿ ಹಳ್ಳಿಟ್ಟದ್ದು ಮಾಡ್ತೀನಿ ನೋಡ್ರಿ. ಈಗ ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ. ಈಗ ಇದನ್ನು ಸಣ್ಣ ಮಾಡ್ಕೊಂಬರ್ತೀವಿ ರೀ ನೋಡ್ರಿ. ಈಗ ಇದನ್ನು ಮಿಕ್ಸರ್ದಾಗ ಸಣ್ಣ ಮಾಡ್ಕೊಂಬಂದಿ ನೋಡ್ರಿ. ಈ ಥರ ಪುಡಿ ಆಗ್ಬೇಕ್ರಿ. ಇದನ್ನು ಚಾಣಿಸ್ತೀನಿ ನೋಡ್ರಿ. ಈಗ ಇದನ್ನು ಚಾಣಿಸ್ತೀನಿ ನೋಡ್ರಿ. ಈಗ ಚಾಣಿಸಿ ನೋಡ್ರಿ. ಹಿಟ್ಟು ನೋಡ್ರಿ ಈ ಥರ ಆಗ್ಯದ ನೋಡ್ರಿ. ಹಳ್ಳಿಟ್ಟು ನೋಡ್ರಿ. ಈ ಥರ ಹಳ್ಳಿಟ್ಟು ಮಾಡ್ಕೊಂಡ್ರೆ ನಾವು ಹಬ್ಬದ ದಿನ ಏನಾದ್ರೆ ಇದಕ್ಕೆ ಬೆಲ್ಲದ ನೀರು ಕಲಿಸಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ರೀ ಬೆಲ್ಲದ ನೀರು ಕಲಿಸಿ ಇದನ್ನು ಉಂಡೆ ಮಾಡೋದು ನೋಡ್ರಿ. ಬೆಲ್ಲದ ನೀರನ್ಯಾಗ ಕಲಿಸಿ ಉಂಡೆ ಮಾಡಿ ನೈವೇದ್ಯ ಇಡೋದು ನೋಡ್ರಿ ನಾಗಪ್ಪಗೆ. ಇದನ್ನು ನಾವು ಇವತ್ತೇನು ಮೀಸಲ್ನೇ ಹುರ್ಕೊಂಡಿನ ತಿಳಿದಲ್ರಿ ಹಳ್ಳ ಇದು ಹಳ್ಳಿಟ್ರಿ. ಇವು ಎರಡೂನ ರೀ. ಈಗ ಒಂದು ಡಬ್ಬಿಯಲ್ಲಿ ಹಾಕಿ ತೆಗೆದಿಟ್ಟೇವಂದ್ರೆ ನಾವು ಹಬ್ಬದ ದಿನವೇ ತೆಗೆದು
ನೈವೇದ್ಯಕ್ಕೆ ಹಿಡಿತೇವೆ ನೋಡಿರಿ. ಅಲ್ಲಿ ತನಕ ಇವು ಒಟ್ಟ ಮುಟ್ಟಂಗಿಲ್ಲ ರೀ ನಾವು. ಈಗ ಇವನ್ನ ತೆಗೆದಿಟ್ಬಿಡ್ತೇನೆ ನೋಡಿರಿ. ಈಗ ನಾನು ಅಳ್ಳು ಹುರಿಯೋದು, ಅಳ್ಳು ಹಿಟ್ಟು ಮಾಡೋದು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನಮಸ್ಕಾರ ಎಲ್ಲರಿಗೂ.